ಎಲ್ಲತ್ರಲ್ಲೂ ಕೂಡ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಅವರ ಪ್ರತಿಭೆಗಳನ್ನು ಗುರುಸೋಂಥ ಅವಕಾಶ ಕೂಡ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಭಾರತ್ ಜೋಡೋ ಯುವಕ ಸಂಘ 10,000 ಸಂಘಗಳನ್ನು ರಚನೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ 10 ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ ಒಂದು ಸಂಘಕ್ಕೆ ಕೊಡಬೇಕು ಅಂತೇಳಿ, ಅಂದರೆ ಒಂದು ಪಂಚಾಯತಿಲಿ ಒಂದು ಸಂಘ ಇರ್ತದೆ, ಅದನ್ನು ತೀರ್ಮಾನವನ್ನು ಇವತ್ತು ಮಾಡಿದ್ದೇವೆ. ಸೊ ಅದಕ್ಕೆ ನಾನು ಹೇಳಿದ್ವಿ ಇವೆಲ್ಲ ಸೇರಿ ಯುಗ ಇದು ಅಂಥೇಳಿ. ಇನ್ನೊಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ. ಭಾಳ ಜನಕ್ಕೆ ಬೆಂಗಳೂರು ನಗರದಲ್ಲಿ ಹೊರಗಡೆ ಹಳ್ಳಿಲೆಲ್ಲ ನಮಗೆ ಕರೆಂಟ್ಗೆ ಈ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಬಂದುಬಿಟ್ಟಿದೆ ಅಂತೇಳಿ ಭಾಳ ಬೇರೆ ಬೇರೆ ಸ್ಟೇಟಲ್ಲಿ ಕೆಲವು ಡಿಸಿಷನ್ಸ್ ತೊಗೊಳಕ್ಕಾಗ್ತಾಯಿಲ್ಲ, ನಾವು ತೊಗೊಳಕ್ಕಾಗಿಲ್ಲ. ನಾವು 8 ಸತಿ ಸಿದ್ದರಾಮಯ್ಯವ್ರ ಸಂಪುಟದಲ್ಲಿ ಚರ್ಚೆ ಮಾಡಿದೋ, ನಾನು ಕೂಡ ಬೆಂಗಳೂರು ನಗರದ ಜವಾಬ್ದಾರಿ ತೆಗೆದುಕೊಂಡು ನಾನು ಕೂಡ ಚರ್ಚೆ ಮಾಡಿದೆ. ಸೊ ಭಾಳ ವೆರಿ ಲಿಮಿಟೆಡ್ಗೆ ಹೋದೋ, ಬರೀ 30-40 ಕೊಟ್ಟು ನೋಡ್ದೋ. ಒಂದು 4 ಲಕ್ಷ ಅರ್ಜಿಗಳಿತ್ತು, ಇನ್ನೂ ಒಂದಷ್ಟು ಜನ ಎಲ್ಲ ಇದ್ದಾರೆ. ಸೊ ಅದಕ್ಕೆ ಏನಾದ್ರು ಮಾಡಿ ಬಗೆಹರಿಸಬೇಕು ಅನ್ನೋದು ಕೂಡ ಇದೆ. ಇಡೀ ಹಳ್ಳಿಯಿಂದ ಎಲ್ಲ ಕೂಡ ಯಾರಿಗೂ ಹಳ್ಳಿಗಳಲ್ಲಿ ನೀರು ಸಿಗ್ತದೆ, ಕರೆಂಟ್ ಕೊಡ್ತಾ ಇಲ್ಲ. ಬೆಂಗಳೂರು ನಗರದಲ್ಲೂ ಕರೆಂಟ್ ಕೊಡ್ತಾ ಇಲ್ಲ. ಯಾಕೆಂದ್ರೆ ನಾವು OC ಇಲ್ಲ, CC ಇಲ್ಲದೆ ಯಾರು ಕೊಡೋಕ್ಕಾಗಲ್ಲ ಅನ್ನೋದು ಕೂಡ ಇದೆ. ಸೊ ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೇವೆ. ಸೊ ಅದಕ್ಕೆ 2,500 ಅಡಿವರೆಗೂ 2,500 ಅಡಿವರೆಗೂ ಒಂದು 20% ಆಚೆ ಈಚೆ ಇದ್ದರೂ ಕೂಡ 20% ಅದಕ್ಕೆ ಆಚೆ ಈಚೆ ಇದ್ದರೂ ಕೂಡ ಸೇರಿಸಿ ಒನ್ ಟೈಮ್ 31ನೇ ತಾರೀಕು, ಅಂದರೆ ಹೋದ ತಿಂಗಳು 31ನೇ ತಾರೀಕುವರೆಗೂ ಯಾರ್ಯಾರು ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ, ಅರ್ಜಿ ಹಾಕಿದ್ದಾರೆ, ಕಟ್ಕೊಂಡಿದ್ದಾರೆ ಅಂದರೆ ಈಗ ನಾನು ಅರ್ಜಿ ಹಾಕ್ಕೊಂಡು ಕಟ್ಟಿದ್ದೀನಿ ಅಂತ ಏನೂ ಇಲ್ಲದೆ ಅರ್ಜಿ ಹಾಕ್ಕೊಳ್ಳೋದು ಅಲ್ಲ. ಎಲ್ಲರದ್ದು ಫೋಟೋ ವಿಡಿಯೋ ಎಲ್ಲ ಮಾಡಿಸಿಸ್ತೀವಿ. ಓವರ್ನೈಟ್ ಯಾರು ಹಂಗೆ ಮಾಡೋಕ್ಕಾಗಲ್ಲ. ಸೊ ದೇ ಹ್ಯಾವ್ ಟು ಅಪ್ಲೈ ವಿತ್ ಎ ಪ್ರಾಪರ್ ಫೋಟೋಗ್ರಾಫ್, ವಿಡಿಯೋಗ್ರಾಫ್, ಅದೆಲ್ಲ ನಮ್ಮ ಲೋಕಲ್ ಬಾಡೀಸ್ಗೆ ಅದಕ್ಕೆಲ್ಲ ನಾವು ತಿಳಿಸ್ತೇವೆ. ಈ ಗ್ರಾಮ ಪಂಚಾಯತಿ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, GBA ಇರ್ಬೋದು, ಎಲ್ಲೇ ಆಗಲಿ. ಸೊ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ಯಾಕೆಂದರೆ ನೀರು ಕೊಡಬೇಕಾದ್ದು ನಮ್ಮ ಡ್ಯೂಟಿ. ಎಲೆಕ್ಟ್ರಿಸಿಟಿ ಕೆಲವೆಲ್ಲ ಟೆಂಪ್ರರಿ ಕಲೆಕ್ಷನ್ಸ್ ತೆಗೆದುಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಅದನ್ನೆಲ್ಲ ಯಾವ ರೀತಿ ಒಂದು ಸರ್ಕಾರದ ಮಟ್ಟದಿಂದ ಇವತ್ತು ಅವ್ರಿಗೊಂದು ರಿಲೀಫ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ B2A ಖಾತಾ, ಅದು ಒಂದು ದೊಡ್ಡ ಸಮಸ್ಯೆ. ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಂದೋಲನ ಟೈಪ್ ನಡೆಸ್ತಾ ಇದ್ದೀನಿ. ಇನ್ನು ಇದೇ ಟೈಮು. ಇದು ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಪಂಚಾಯತಿ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಡೀ ರಾಜ್ಯಕ್ಕೆ. ಸೊ ಎಲ್ಲ ಆಲ್ ಆರ್ ಎಲಿಜಿಬಲ್ ಪ್ರಾಪರ್ಟೀಸ್, ರೂರಲ್ ಆ್ಯಂಡ್ ಅರ್ಬನ್, ಅವರೆಲ್ಲರೂ ಕೂಡ ಅದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶನ ಮಾಡಿ ಅವರ ದಾಖಲೆಗಳನ್ನು, ಯಾಕೆಂದ್ರೆ ನಮ್ಮದು ಭೂ ಗ್ಯಾರಂಟಿ 6ನೇ ಗ್ಯಾರಂಟಿ. ಸೊ ಅದಕ್ಕೆ ಗ್ಯಾರಂಟಿನ